ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಎಂ ಮಹಾದೇವಸ್ವಾಮಿ ಅಂತೇಳಿ ಬೇಸಾಯ ಕೃಷಿ ಶಾಸ್ತ್ರಜ್ಞರು. ನಿಮಗೆಲ್ಲ ಗೊತ್ತಿದ್ದಂಗೆ ಮೈಸೂರಿನ ಈ ಭಾಗದಲ್ಲಿ ಹೊಗೆಸೊಪ್ಪು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಅದೇನಾಗಿದೆ, ಇತ್ತೀಚೆಗೆ ಹವಾಮಾನ ವೈಪರೀತ್ಯಗಳಿಂದ ಸಾಕಷ್ಟು ರೈತರು ನಷ್ಟ ಅನುಭವಿಸ್ತಿದ್ದಾರೆ. ಮುಖ್ಯವಾಗಿ ಕ್ಯೂರಿಂಗ್ ಒಳ್ಳೆಯ ಗ್ರೇಡ್ ಹೊಗೆಸೊಪ್ಪು ಉತ್ಪಾದನೆ ಆಗ್ತಾಯಿಲ್ಲ. ಇದರಿಂದ ಮಾರ್ಕೆಟಲ್ಲಿ ಕೂಡ ಅನೇಕ ಏರ್ಪೇರ್ ಆಗ್ತಾಯಿದೆ, ರೈತರಿಗೆ ಆದಾಯ ಸಿಗ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ಇದನ್ನು ಬಗೆಹರಿಸೋಕ್ಕೋಸ್ಕರ ಟ್ರಾನ್ಸ್ಫರ್ಡ್ ಕಂಪನಿಯಿಂದ ಒಂದು ವಿನೂತನ ಹೊಸ ಪ್ರಾಡಕ್ಟು, ಅದೇನೆಂದರೆ ಕ್ವಿಕ್ಸಾಲ್ ಅಂತೇಳಿ. ಅದರಲ್ಲಿ ಪೊಟ್ಯಾಶು, ನೀರಿನಲ್ಲಿ ಕರಗುವ ಪೊಟ್ಯಾಶ್ ಅಂಶ ಭಾಳ ಪ್ರಮಾಣದಲ್ಲಿದೆ. ಅದರಲ್ಲಿ ಯಾವುದೇ ವಿಧವಾದ ನೈಟ್ರೋ ಸಾರಜನಕ ಇರೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ರಂಜಕ, ಅತಿ ಯಥೇಚ್ಛವಾಗಿ ಪೊಟ್ಯಾಶ್ ಮತ್ತು ಜೊತೆಗೆ ಇತರ ಲಘು ಪೋಷಕಾಂಶಗಳು ಜಿಂಕ್, ಕಾಪರ್, ಐರನ್, ಮ್ಯಾಂಗನೀಸ್ ಮುಂತಾದ ಲಘು ಪೋಷಕಾಂಶಗಳು ಕೂಡ ಅದರಲ್ಲಿದೆ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪೊಟ್ಯಾಷಿಯಮ್ಸ್ ಇರೋದ್ರಿಂದ ಗಿಡ ಅಗಲವಾಗಿ ಡೆವಲಪ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಎಲೆಗಳು ಬಂದಿದೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅಗಲವಾದ ಎಲೆ, ಉದ್ದವಾದ ಎಲೆ, ಎಕ್ಸ್ಪೆನ್ಷನ್ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಎಲೆಗಳನ್ನು ನಾವು ಕ್ಯೂರಿಂಗ್ ಮಾಡಿದಾಗ ಬಾರ್ನಲ್ಲಿ ಒಳ್ಳೆಯ ಉತ್ತಮ ದರ್ಜೆ ಹೊಗೆಸೊಪ್ಪು ಬರ್ತಾ ಇದೆ. ಆಗಲೇ ನೋಡ್ಬೋದು, ಈ ಒಂದು ಬೆಳೆಯಲ್ಲಿ ರೈತರು ಕ್ವಿಕ್ಸಾಲನ್ನು ಉಪಯೋಗಿಸಿದ್ದಾರೆ. ಅವರು ಒಂದು ಡ್ರಮ್ಗೆ 2ರಿಂದ 2.5 kg ಅಷ್ಟು ಕರಗಿಸ್ಬಿಟ್ಟು ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿದ್ದಾರೆ. 55 ದಿನಕ್ಕೊಂದ್ಸಾರಿ ಮತ್ತು 65 ದಿನಕ್ಕೊಂದ್ಸಾರಿ ಟಾಪಿಂಗ್ ಸ್ಟೇಜಲ್ಲಿ ಈ ಒಂದು ಪ್ರಾಡಕ್ಟನ್ನು ಅವರು ಉಪಯೋಗಿಸಿದ್ದಾರೆ, ಸಿಂಪಡಣೆ ಮಾಡಿದ್ದಾರೆ. ಆ ಸಿಂಪಡಣೆ ಮಾಡಿದ ನಂತರ ಅವರು ಕಟಾವು ಮಾಡಿದಾಗ ಒಳ್ಳೆಯ ಕ್ಯೂರಿಂಗ್ ಬರುತ್ತೆ, ಉತ್ತಮ ದರ್ಜೆಯ ಒಂದು ಹೊಗೆಸೊಪ್ಪು ಬರ್ತಾ ಇದೆ, ಗುಣಮಟ್ಟದ ಹೊಗೆಸೊಪ್ಪು ಬರ್ತಾ ಇದೆ. ಈಗಾಗಲೇ ಈ ಒಂದು ಬೆಳೆಯಲ್ಲಿ ರೈತರು 1 ಅಥವಾ 2 ಕ್ಯೂರಿಂಗ್ ತೊಗೊಂಡಿದ್ದಾರೆ. ಕ್ಯೂರಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಗ್ರೇಡ್ 1, ಗ್ರೇಡ್ 2 ಬರ್ತಾ ಇದೆ. ಸೊ ಇಲ್ಲಿ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸೋದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ಸೊ ಮುಖ್ಯವಾಗಿ ರೈತರಿಗೆ ಮಾರ್ಕೆಟಲ್ಲಿ ರೈಟ್ ಸಿಗಬೇಕು ಅಂದರೆ ಒಳ್ಳೆಯ ಗುಣಮಟ್ಟದ ಹೊಗೆಸೊಪ್ಪು ಭಾಳ ಮುಖ್ಯ. ಅದನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಕ್ವಿಕ್ಸಾಲ್ ಎಂಬ ಒಂದು ವಿನೂತನ ಪ್ರಾಡಕ್ಟು ತುಂಬ ಸಹಾಯಕಾರಿಯಾಗಿದೆ. ಈ ಭಾಗದ ರೈತರು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿ ಒಳ್ಳೆಯ ಉತ್ತಮ ಗುಣಮಟ್ಟದ ಹೊಗೆಸೊಪ್ಪನ್ನು ಪಡ್ಕೊಂಡು ಮಾರ್ಕೆಟಲ್ಲಿ ಒಳ್ಳೆಯ ಆದಾಯವನ್ನು ಪಡೆದು ಅವರ ಆದಾಯವನ್ನು ಜಾಸ್ತಿ ಮಾಡ್ಕೋಬೋದು. ಹೆಸರು ಸುರೇಶ್ ಅಂತ. ನಾನು ತುಂಬ ವರ್ಷದಿಂದ ಹೊಗೆಸೊಪ್ಪು ಬೆಳೆಗಾರ. ಹೊಗೆಸೊಪ್ಪು ಬೆಳೀತಾ ಇದ್ದೀವಿ ಸಾಕಷ್ಟು ವರ್ಷ, ಒಂದು ಕಳೆದ ವರ್ಷ ಬಾರಿ ಹೊಗೆಸೊಪ್ಪು ನಮಗೆ ಒಳ್ಳೆಯ ಹದವಾದಂಥ ಕ್ಯೂರಿಂಗ್ ಬರದೆ ಬೆಲೆಯಲ್ಲಿ ನಷ್ಟ ಆಗಿತ್ತು. ಈ ಬಾರಿ ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಕ್ವಿಕ್ಸಾಲ್ ಅನ್ನೋ ಗೊಬ್ಬರ ನಮಗೆ ಪರಿಚಯಿಸಿದರು. ನಾವು ಅದನ್ನು 50 ದಿನಕ್ಕೊಂದ್ಸತಿ 2 ಬಾರಿ ಸ್ಪ್ರೇ ಮಾಡಿ ಈಗ ಒಳ್ಳೆಯ ಹದವಾದ ಕ್ಯೂರಿಂಗ್ ಬರ್ತಾ ಇದೆ. ನಾನು ಭಾಳಷ್ಟು ಜನ ರೈತರಿಗೆ ಇದನ್ನು ಪರಿಚಯಿಸಿದ್ದೀನಿ. ಅವರು ಸುಧಾ ಇದನ್ನು ಸ್ಪ್ರೇ ಮಾಡಿ ಅವ್ರಿಗೂ ಒಳ್ಳೆಯ ಹದವಾದ ಕ್ಯೂರಿಂಗ್ ಬಂದಿದೆ.